ಎಲ್ಲರಿಗೂ ನಮಸ್ಕಾರ. ರಾತ್ರಿ ಮಲಗುವ ಮುಂಚೆ ಕೇವಲ ಒಂದು ಚಿಕ್ಕ ಬೆಲ್ಲದ ತುಂಡು ತಿಂದರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಜೀರ್ಣಕ್ರಿಯೆಯಿಂದ ಹಿಡಿದು ರಕ್ತಹೀನತೆಯವರೆಗೆ ಹಲವು ಸಮಸ್ಯೆಗಳಿಗೆ ಇದು ಸಹಾಯ ಮಾಡಬಹುದು ಅಂತ ನಮ್ಮ ಹಿರಿಯರು ಹೇಳ್ತಾ ಇರೋದನ್ನು ನಾವು ಕೇಳಿರ್ತೀವಿ ಅಲ್ವಾ? ಆದರೆ ಈ ಬೆಲ್ಲವನ್ನು ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಮತ್ತು ಈ ಬೆಲ್ಲ ತಿನ್ನೋದು ಎಲ್ಲರಿಗೂ ಒಳ್ಳೆಯದಾ? ಮನೆಯಲ್ಲೇ ಇರುವ ಈ ಒಂದು ಸಿಹಿ ಪದಾರ್ಥವನ್ನು ಹಲವರು ಕೇವಲ ಸಕ್ಕರೆಯ ಬದಲಿಯಾಗಿ ಬಳಸ್ತಾ ಇರ್ತಾರೆ ಅಲ್ವಾ? ನಾವು ನೋಡಿರ್ತೀವಿ ಅದನ್ನು. ಆದರೆ ಇದೇ ಬೆಲ್ಲ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತ ಅನ್ನೋದು ಹಲವು ಜನರಿಗೆ ಗೊತ್ತಿಲ್ಲ. ರಾತ್ರಿ ಬೆಲ್ಲ ತಿನ್ನೋ ಅಭ್ಯಾಸ ನಿಮಗೂ ಇದೆಯಾ? ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಬೆಲ್ಲ ಕೇವಲ ಸಿಹಿ ಪದಾರ್ಥ ಮಾತ್ರವಲ್ಲ, ಇದು ಅನೇಕ ಆರೋಗ್ಯಕರ ಗುಣಗಳನ್ನು ಹೊಂದಿರುವ ಒಂದು ವಿಶೇಷ ನೈಸರ್ಗಿಕ ಔಷಧಿ ಅಂತಲೇ ಹೇಳ್ಬೋದು. ಹೌದು, ಆಯುರ್ವೇದದಲ್ಲಿ ಇದನ್ನು ನೈಸರ್ಗಿಕ ಔಷಧಿ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಬೆಲ್ಲದಲ್ಲಿ ಯಾವ್ಯಾವ ಪೋಷಕಾಂಶಗಳಿವೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನೋಡಿ, ಬೆಲ್ಲದಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಸಿಯಂ, ಫಾಸ್ಫರಸ್ ಮತ್ತು ಇನ್ನೂ ಅನೇಕ ಕೆಲವು ವಿಟಮಿನ್ಗಳು ಕೂಡ ಇರುತ್ತವೆ. ಬಿಳಿ ಸಕ್ಕರೆಯಂತೆ ಕೇವಲ ಸಿಹಿಯನ್ನು ಮಾತ್ರ ಈ ಬೆಲ್ಲ ನಮ್ಮ ದೇಹಕ್ಕೆ ನೀಡದೆ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದ ಕೆಲವು ಖನಿಜಾಂಶಗಳನ್ನು ಕೂಡ ಒದಗಿಸ್ತಾ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಹಿರಿಯರು ಊಟದ ನಂತರ ಒಂದು ಚಿಕ್ಕ ತುಂಡು ಬೆಲ್ಲ ತಿನ್ನುವ ಅಭ್ಯಾಸ ಮಾಡಿಕೊಂಡಿದ್ರು. ಇನ್ನು ರಾತ್ರಿ ಬೆಲ್ಲ ತಿನ್ನೋದ್ರಿಂದ ಆಗುವ ಪ್ರಯೋಜನಗಳು ಏನು ಅಂತ ನೋಡ್ತಾ ಹೋಗೋಣ. ಜೀರ್ಣಕ್ರಿಯೆ ಸುಧಾರಿಸುತ್ತೆ. ರಾತ್ರಿ ಊಟದ ನಂತರ ಒಂದು ಸಣ್ಣ ತುಂಡು ಬೆಲ್ಲ ತಿಂದರೆ ಜೀರ್ಣಕ್ರಿಯೆ ಉತ್ತಮವಾಗಲು ಸಹಾಯ ಮಾಡುತ್ತೆ. ಇದು ಜೀರ್ಣಾಂಗದ ಕಾರ್ಯವನ್ನು ಉತ್ತೇಜಿಸಿ ಹಲವು ಉಬ್ಬರ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲು ನೆರವಾಗಬಹುದು ಅಂತ ಹೇಳ್ತಾರೆ. ಹಾಗೆ ಎರಡನೇದಾಗಿ ರಕ್ತಹೀನತೆ ಸಮಸ್ಯೆಗೆ ಸಹಾಯಕಾರಿಯಾಗಿದೆ. ಹೌದು, ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದರಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಕೂಡ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ. ವಿಶೇಷವಾಗಿ ರಕ್ತಹೀನತೆ ಸಮಸ್ಯೆ ಇರುವವರು ವೈದ್ಯರ ಸಲಹೆಯೊಂದಿಗೆ ಬೆಲ್ಲವನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ. ಇನ್ನು ಮೂರನೇದಾಗಿ ಇದು ಶಕ್ತಿ ನೀಡುತ್ತದೆ. ಹೌದು, ನಮಗೆ ದಿನವಿಡೀ ಎನರ್ಜೆಟಿಕ್ ಆಗಿರಲು, ಅಂದರೆ ದೇಹಕ್ಕೆ ದಿನವಿಡೀ ಉತ್ಸಾಹದಾಯಕವಾಗಿರಲು ಇದು ಸಹಾಯ ಮಾಡುತ್ತೆ. ದಿನವಿಡೀ ಕೆಲಸ ಮಾಡಿ ಆಯಾಸವಾಗಿದ್ದರೆ ರಾತ್ರಿ ಸ್ವಲ್ಪ ಬೆಲ್ಲ ಸೇವಿಸೋದ್ರಿಂದ ದೇಹಕ್ಕೆ ತ್ವರಿತ ಶಕ್ತಿ ಸಿಗಬಹುದು. ಇದು ನೈಸರ್ಗಿಕ ಶಕ್ತಿಯ ಮೂಲ ಅಂತಲೇ ಹೇಳಬಹುದು. ಇನ್ನು ನಾಲ್ಕನೇದಾಗಿ ಶೀತ ಮತ್ತು ಕೆಮ್ಮಿಗೆ ನೆರವಾಗಬಹುದು. ಹಲವಾರು ಮನೆಮದ್ದುಗಳಲ್ಲಿ ಬೆಲ್ಲವನ್ನು ಕೂಡ ಬಳಸ್ತಾರೆ ಅಲ್ವಾ? ನಾವು ನೋಡಿದ್ದೀವಿ, ಕೆಲವೊಂದು ಶೀತ ಮತ್ತು ನೆಗಡಿ ಆದಾಗ ಕೆಲವೊಂದು ಕಷಾಯಗಳಿಗೆ ನಾವು ಬೆಲ್ಲವನ್ನು ಯೂಸ್ ಮಾಡ್ತೀವಿ. ಬಿಸಿನೀರು ಅಥವಾ ಶುಂಠಿ ಜೊತೆ ಬೆಲ್ಲ ಸೇವಿಸೋದು ಗಂಟಲು ನೋವು, ಶೀತ ಮತ್ತು ಕೆಮ್ಮಿನ ಲಕ್ಷಣಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಕೂಡ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯಕಾರಿ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಬೆಲ್ಲ ದೇಹದ ಶುದ್ಧೀಕರಣಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಧೂಳು ಹಾಗೂ ಮಾಲಿನ್ಯಯುಕ್ತ ಪರಿಸರದಲ್ಲಿ ಕೆಲಸ ಮಾಡುವವರು ಬೆಲ್ಲ ಸೇವಿಸುವ ಅಭ್ಯಾಸವನ್ನು ಹೊಂದಿರ್ತಾ ಇದ್ರು ಅಂತ ಕೂಡ ಹಿರಿಯರು ಹೇಳ್ತಾ ಇದ್ರು. ಇನ್ನು ಆರನೇದಾಗಿ ಉತ್ತಮ ನಿದ್ರೆಗೆ ಇದು ಸಹಾಯ ಮಾಡಬಹುದು. ಬೆಲ್ಲದಲ್ಲಿರುವ ಕೆಲವು ಖನಿಜಾಂಶಗಳು ನರಮಂಡಲದ ಕಾರ್ಯಕ್ಕೆ ಸಹಾಯ ಮಾಡ್ತವೆ. ಆದ್ದರಿಂದ ಕೆಲವು ಜನರಿಗೆ ರಾತ್ರಿ ಬೆಲ್ಲ ಸೇವಿಸಿದಾಗ ದೇಹ ನಿರಾಳವಾಗಿ ಅನಿಸಿ ಉತ್ತಮ ನಿದ್ರೆ ಕೂಡ ಬರಬಹುದು. ಯಾವ ಕಾಯಿಲೆಗಳಿಗೆ ಬೆಲ್ಲ ಸಹಾಯಕವಾಗಬಹುದು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಲಿ, ಬೆಲ್ಲ ಯಾವ ಕಾಯಿಲೆಗೂ ಕೂಡ ನೇರವಾದ ಔಷಧಿ ಅಲ್ಲ. ಆದರೆ ಈ ಕೆಳಗಿನ ಸಮಸ್ಯೆಗಳಲ್ಲಿ ಸಹಾಯಕ ಆಹಾರವಾಗಿ ಇದು ಕೆಲಸ ಮಾಡಬಹುದು. ಯಾವ್ಯಾವುದಕ್ಕೆ ಇದು ಕೆಲಸ ಮಾಡುತ್ತೆ ಅಂದರೆ ಅದೇ ಅನಿಮಿಯಾ, ನಾವು ಹೇಳಿದ ಹಾಗೆ ರಕ್ತಹೀನತೆ ಮತ್ತು ಅಜೀರ್ಣ ಸಮಸ್ಯೆ, ಮಲಬದ್ಧತೆ, ಶೀತ ಮತ್ತು ಕೆಮ್ಮಿನ ಕೆಲವು ಲಕ್ಷಣಗಳಿದ್ದರೆ, ಮತ್ತು ದೌರ್ಬಲ್ಯ ಅಥವಾ ಆಯಾಸವಾಗಿದ್ದರೆ ಕೂಡ. ಆದರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರ ಅಗತ್ಯ ಅನ್ನೋದನ್ನು ನಾವು ಮರಿಬಾರ್ದು. ಇದು ಒಂದು ಪೂರಕವಾಗಿ ಸಹಾಯಕಾರಿ ಅಂತ ಅಷ್ಟೇ ಹೇಳ್ಬೋದು ಬೆಲ್ಲವನ್ನು. ಆದರೂ ಒಂದು ತುಂಡು ರಾತ್ರಿ ಬೆಲ್ಲ ತಿನ್ನೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ಆಗುತ್ತೆ, ಖಂಡಿತ ಆಗುತ್ತೆ. ಆದರೆ ಗಂಭೀರ ಸಮಸ್ಯೆ ಇದ್ದರೆ ನಾವು ಖಂಡಿತ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕು.
ಮತ್ತು ಬೆಲ್ಲ ತಿನ್ನುವಾಗ ಯಾವ ವಿಷಯಗಳನ್ನು ಗಮನಿಸಬೇಕು? ಬೆಲ್ಲ ಆರೋಗ್ಯಕರವಾದರೂ ಅತಿಯಾಗಿ ತಿನ್ನಬಾರದು. ಮಧುಮೇಹ ಇರುವವರು ಅಥವಾ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹೆಚ್ಚಿರುವವರು ವೈದ್ಯರ ಸಲಹೆ ಪಡೆದೇ ಸೇವಿಸುವುದು ಉತ್ತಮ ಅಂತ ಹೇಳ್ಬೋದು. ದಿನಕ್ಕೆ ಒಂದು ಸಣ್ಣ ತುಂಡು ಅಥವಾ ಮಿತ ಪ್ರಮಾಣ ಸಾಕು. ಸೇವಿಸೋದಾದರೆ ಒಂದು ಸಣ್ಣ ತುಂಡು ಪ್ರಮಾಣ ಸಾಕು. ನಮ್ಮ ಹಿರಿಯರು ಹೇಳುತ್ತಿದ್ದ ಊಟದ ನಂತರ ಒಂದು ತುಂಡು ಬೆಲ್ಲ ಎಂಬ ಅಭ್ಯಾಸದ ಹಿಂದೆ ಖಂಡಿತ ಆರೋಗ್ಯದ ರಹಸ್ಯ ಅಡಗಿದೆ. ಸರಿಯಾದ ಪ್ರಮಾಣದಲ್ಲಿ ಬೆಲ್ಲ ಸೇವಿಸಿದರೆ ಜೀರ್ಣಕ್ರಿಯೆ, ಶಕ್ತಿ ಮತ್ತು ಆರೋಗ್ಯಕ್ಕೆ ಕೆಲವು ಉತ್ತಮ ಪ್ರಯೋಜನಗಳನ್ನು ಖಂಡಿತ ಪಡಿಬೋದಾಗಿದೆ. ಈ ವಿಡಿಯೋದಲ್ಲಿ ನಾವು ಒಂದು ತುಂಡು ಬೆಲ್ಲದಿಂದ ಎಷ್ಟೊಂದು ಪ್ರಯೋಜನಕಾರಿ ಇದೆ ಅಲ್ವಾ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಆದರೆ ಮಧುಮೇಹ ಇದ್ದವರು ಡಾಕ್ಟರ್ ಸಲಹೆಯನ್ನು ಪಡೆದು ಸ್ವಲ್ಪ ತಿನ್ನಬಹುದು. ಆದರೆ ಚೆನ್ನಾಗಿದ್ದವರು, ಎಲ್ಲ ರೀತಿಯಿಂದ ಯಾವುದೇ ಆರೋಗ್ಯದ ಈ ಥರ ಮಧುಮೇಹ ಇಂಥ ಕಾಯಿಲೆಗಳು ಇಲ್ಲದೇ ಇದ್ದವರು ಖಂಡಿತ ಒಂದು ತುಂಡು ಬೆಲ್ಲವನ್ನು ರಾತ್ರಿ ಸೇವಿಸೋದು ಒಳ್ಳೆಯದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಯ ವಿಡಿಯೋಗಳಿಗಾಗಿ ಖಂಡಿತ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.